ಬ್ರದರ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀರಾಮ್ ಟಾಕ್ಸ್. ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ. ನಿನ್ನೆ ಮ್ಯಾಚ್ ಸಖತ್ ಅಂದ್ರೆ ಸಖತ್ ಕೂಡ ಹೋಗಿರುವಂತದ್ದು. ಏನೇನ್ ಪ್ರಿಡಿಕ್ಷನ್ ಕೊಟ್ಟಿದೆ ಆಲ್ಮೋಸ್ಟ್ ಎಲ್ಲಾ ಕೂಡ ಸರಿಯಾಗಿದೆ. ರಾಜಸ್ಥಾನ್ ಏನಾಗುತ್ತೆ ಅಂತ ಹೇಳಿದೆ, ರಾಜಸ್ಥಾನ್ ಆಯ್ತು. ಅದಾದ್ಮೇಲೆ ಪ್ಲೇಯರ್ ಪ್ರಿಡಿಕ್ಷನ್ ಇನ್ನೇನ್ ಕೊಟ್ಟಿದೆ ಅದು ಕೂಡ ಸರಿಯಾಗಿದೆ. ಪ್ರಭು ಸಿಮ್ರನ್ ಸಿಂಗ್, ಪ್ರಿಯೇಶ್ ಶೌರ್ಯ ಮತ್ತೆ ಶ್ರೇಯಸ್ ಅಯ್ಯರ್ ಆಡ್ತಾರೆ ಅಂತ ಕೂಡ ಹೇಳಿದೆ. ಅದೇ ರೀತಿ ನಿನ್ನೆ ಯಾವ ತರ ಪಂಜಾಬ್ ಕಡೆಯಿಂದ ಆಡಿದ್ರು ನೀವು ನೋಡಿದ್ರ. ಅದಾದ್ಮೇಲೆ ಯುಜೇಂದ್ರ ಚಹಲಿಗೆ ತುಂಬಾ ವಿಕೆಟ್ ಗಳು ಕೂಡ ಬೀಳಿದೆ ಅಂತ ಕೂಡ ಹೇಳಿದೆ. ಇಲ್ಲಿ ಯುಜೇಂದ್ರ ಚಹಲಿಗೆ ವಿಕೆಟ್ ಕೂಡ ಬಿದ್ದು. ಅದಾದ್ಮೇಲೆ ಈ ಕಡೆ ರಾಜಸ್ಥಾನ್ ಕಡೆಯಿಂದ ಯಶಸ್ವಿ ಜೈಸ್ವಾಲ್ ಆಡ್ತಾರೆ ಅಂತ ಕೂಡ ಹೇಳಿದೆ. ಅವರು ಕೂಡ ನಿನ್ನೆ ಮ್ಯಾಚ್ ಅಲ್ಲಿ ಕೂಡ ಆಡಿದ್ದು. ಅದಾದ್ಮೇಲೆ ಜೋಫ್ರಾ ಆರ್ಕರಿ ವಿಕೆಟ್ ಬೀಳ್ತಾರೆ ಅಂತ ಕೂಡ ಹೇಳಿದೆ. ಅದೇ ರೀತಿ ಒಂದು ವಿಕೆಟ್ ಇಲ್ಲಿ ಜೋಫ್ರಾ ಆರ್ಕರಿ ಕೂಡ ಬಿತ್ತು. ಅಂದ್ರೆ ಜಾಸ್ತಿ ವಿಕೆಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದೆ ಜೋಫ್ರಾ ಆರ್ಕರಿಂದ. ಆದ್ರೆ ನಿನ್ನೆ ಏನಕ್ಕೋ ಗೊತ್ತಿಲ್ಲ, ಒಂದೇ ಒಂದು ವಿಕೆಟ್ ಅಲ್ಲಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಇನ್ನ ಇವತ್ತು ಕೂಡ ಇನ್ನೊಂದು ಸೂಪರ್ ಆದ ಮ್ಯಾಚ್ ಕೂಡ ನಮಗೆ ನೋಡಕ್ಕೆ ಸಿಗ್ತಾ ಇದೆ. SRH ಮತ್ತೆ MI. ಈಗಾಗಲೇ MI ಈ ಸೀಸನ್ ಅಲ್ಲಿ ಅಂದ್ರೆ ಮುಂಬೈ ಇಂಡಿಯನ್ಸ್ ಈ ಸೀಸನ್ ಅಲ್ಲಿ ತುಂಬಾ ವೀಕ್ ಆಗಿರೋ ಟೀಮ್ ಅಂತ ಕೂಡ ಕಾಣಿಸ್ಕೊಳ್ತಿದೆ. ಆ ಪಾಯಿಂಟ್ಸ್ ಟೇಬಲ್ 9ನೇ ಪ್ಲೇಸ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದೆ. ಮೇಲೆ ಬರ್ತಾರೆ ಮತ್ತೆ ಕೆಳಗೆ ಹೋಗ್ತಾ ಇದಾರೆ. ಅದಾದ್ಮೇಲೆ SRH ಅಂತ ನೋಡಿ, ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮ್ಯಾಚ್ ಅನ್ನ ವಿನ್ ಆಗಿ ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಅನ್ನ ಫ್ಲಾಪ್ ಕೂಡ ಆದ್ರು. ಅದಾದ್ಮೇಲೆ ಅದ್ ಏನೋ ಗೊತ್ತಿಲ್ಲ ಗುರು, ಒಂದು ಮ್ಯಾಚ್ ಅನ್ನ ಕೂಡ ಲಾಸ್ ಆಗ್ದಂಗೆ ಎಲ್ಲಾ ಕೂಡ ಹೊಡ್ಕೊಂಡ್ ಬರ್ತಾ ಇದಾರೆ. ಈಗ ನೋಡಿ ಪಾಯಿಂಟ್ಸ್ ಟೇಬಲ್ ಅವರು 3ನೇ ಪ್ಲೇಸ್ ಅಲ್ಲಿ ಕುತ್ಕೊಂಡು ಒಂಥರ ಸ್ಟ್ರಾಂಗ್ ಟೀಮ್ ತರ ಕಾಣಿಸ್ಕೊಂತಾರೆ. ಬ್ಯಾಟಿಂಗ್ ಏನಪ್ಪ ಅಂತೂ SRH ಟೀಮ್ ಕಡೆಯಿಂದ ಮಾತಾಡಂಗೆಲ್ಲ ಆ ಲೆವೆಲ್ ಅಲ್ಲಿ ಕೂಡ ಇದೆ. ಇನ್ನ ಇವತ್ತು ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ಲೇಯರ್ ಕಂಡೀಷನ್ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಹಿಟ್ ಆಗ್ಬೋದು, ಯಾರು ಫ್ಲಾಪ್ ಆಗ್ಬೋದು ಅದನ್ನು ಕೂಡ ನೋಡೋಣ. ಅದಾದ್ಮೇಲೆ ಇವತ್ತಿನ ವೆದರ್ ಕಂಡೀಷನ್ ಮತ್ತೆ ಮ್ಯಾಚ್ ವಿನ್ನರ್ ಯಾರಾಗ್ಬೋದು ಒಂದೊಂದಾಗೆ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ IPL ಪ್ರಿಡಿಕ್ಷನ್ ವಿಡಿಯೋಗಳನ್ನ ಮುಂದೆ ಕೂಡ ನೋಡ್ತಾ ಇರ್ಬೋದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ, ನೀವು ಕೂಡ ಒಂದು ಲೈಕ್ ಇಂದ ಇದೇ ರೀತಿ ವಿಡಿಯೋಸ್ ಗಳನ್ನ ಮಾಡ್ಕೊಂಡು ಮೋಟಿವೇಟ್ ಸಿಗುತ್ತೆ. ಮತ್ತೆ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ಬೋದು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ನೋಡೋಣ ನಿಮ್ಮ ಪ್ರಿಡಿಕ್ಷನ್ ಕೂಡ ಎಷ್ಟು ಸರಿ ಆಗುತ್ತೆ ಅಂತ. ಗುರು, ಹಾಗೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ಮ್ಯಾಚ್ ನಡೀತಿರೋದೇ MI ಅವರು ಅಂದ್ರೆ ಮುಂಬೈ ಇಂಡಿಯನ್ಸ್ ಅವರ ಹೋಮ್ ಗ್ರೌಂಡ್ ವಾಂಖೇಡೆ ಸ್ಟೇಡಿಯಂ ಅಲ್ಲಿ. ವಾಂಖೇಡೆ ಸ್ಟೇಡಿಯಂ ಅಂದ್ರೆ ಗೊತ್ತಾಗ್ಬಿಡುತ್ತೆ, ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ನೀವು ಎಷ್ಟು ರನ್ ಹೊಡಿತೀರಾ ಹೊಡಿರಿ ಅಂತ ಇದು ಪಿಚ್ ನಿಮ್ಗೆ ರನ್ಸ್ ಅನ್ನ ಹಂಗೆ ಕೊಟ್ಬಿಡುತ್ತೆ ಟೀಮ್ಸ್ ಗಳಿಗೆ. ಇಲ್ಲಿ ಲಾಸ್ಟ್ MI ಮತ್ತೆ RCB ಮ್ಯಾಚ್ ಆದಾಗ್ಲೂ ಕೂಡ ಅಷ್ಟೇ, ನಮ್ಮ RCB ಅವರು ಸುಮಾರು 240 ರನ್ನ ಪೇರಿಸ್ಬಿಟ್ಟು ಇಲ್ಲಿ ರೆಕಾರ್ಡ್ನೇ ಬ್ರೇಕ್ ಮಾಡಕ್ ಬಿಟ್ಟಿದ್ದಾರೆ. ಈಗ ಈ ಪಿಚ್ ಅಲ್ಲಿ ಅವ್ರದೇ ಹೈಯೆಸ್ಟ್ ರನ್ ರೆಕಾರ್ಡ್. ಅದನ್ನ ಬ್ರೇಕ್ ಮಾಡಕ್ಕೆ ಯಾವ ಟೀಮ್ ಬರ್ಬೇಕೋ ಗೊತ್ತಿಲ್ಲ. SRH ಕೂಡ ಕೇಪಬಿಲಿಟಿ ಇದೆ. ಇವತ್ತೇನು ಫಸ್ಟ್ ಬ್ಯಾಟಿಂಗ್ ಮಾಡ್ತು ಅಂದ್ರೆ ಅಷ್ಟು ರನ್ನು ಕೊಡ್ಲೇಬೇಕು. ಇಲ್ಲಿ ಹೆಂಗಾಗುತ್ತೆ ಅಂದ್ರೆ 200 ಒಳಗೆ ಅಂದ್ರೆ 210 220 ಕೊಟ್ಟರು ಕೂಡ ಅಷ್ಟೇ ಈಸಿಗೆ ಚೇಸ್ ಆಗೋಗ್ಬಿಡುತ್ತೆ. ಆ ತರ ಪಿಚ್ ಇದೆ. ಹಾಗಾಗಿ ಫುಲ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ. ಅದಾದ್ಮೇಲೆ ಯಾರಿಗೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಸ್ಪಿನ್ನರ್ಸ್ ಗಿಂತ ಪೇಸರ್ಸ್ಗೆ ಜಾಸ್ತಿ ವಿಕೆಟ್ಗಳು ಕೂಡ ಬೀಳುತ್ತೆ. ಸೊ ಹಾಗಾಗಿ ಮತ್ತೆ ಇನ್ನೊಂದೇನು ಅಂದ್ರೆ ಈ ಪಿಚ್ ಅಲ್ಲಿ ಯಾವ್ಯಾವ ಟೀಮ್ಸ್ ಗಳು ಚೇಸಿಂಗ್ ಮಾಡುತ್ತೆ ಆಲ್ಮೋಸ್ಟ್ ಇದುವರೆಗೂ ವಿನ್ ಕೂಡ ಆಗಿದೆ. ಆಗಿರುವ ಸುಮಾರು 121 ಮ್ಯಾಚ್ ಅಲ್ಲಿ 58 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಮಾಡಿರೋ ಟೀಮ್ ವಿನ್ ಆದ್ರೆ ಚೇಸಿಂಗ್ ಮಾಡಿರೋ ಟೀಮ್ ಸುಮಾರು 70 ಸಲ ವಿನ್ ಕೂಡ ಆಗಿದೆ. ಹಾಗಾಗಿ ಇವತ್ತು ಕೂಡ ಅಷ್ಟೇ ಚೇಸಿಂಗ್ ಮಾಡೋ ಟೀಮ್ಗೆ ಒಂದು ಅಡ್ವಾಂಟೇಜ್ ಕೂಡ ಸಿಗ್ಬೋದು. ಆದ್ರೂ ಕೂಡ ಬ್ಯಾಟಿಂಗ್ ಫಸ್ಟ್ ಮಾಡಿದ್ರೆ ಲಾಸ್ ಆಗ್ತಾರ ಅಂತ ಅಲ್ಲ, ಯಾರೇ ಬ್ಯಾಟಿಂಗ್ ಮಾಡಿದ್ರು ಕೂಡ ಅಷ್ಟೇ ಏನಿಲ್ಲ ಅಂದ್ರೂ ಕೂಡ 220+ 230+ ಕೊಡ್ಲೇಬೇಕು. ಇಲ್ಲಾಂದ್ರೆ ಈಸಿಯಾಗಿ ಈ ಪಿಚ್ಚಲ್ಲಿ ಚೇಸ್ ಆಗೋಗ್ಬಿಡುತ್ತೆ. ನಿನ್ನೆ ನೋಡಿದ್ಲ 223ನ ರಾಜಸ್ಥಾನ್ ಅವರು ಯಾವ ತರ ಚೇಸ್ ಮಾಡಿದ್ರು ಅಂತ, ಅದೇ ರೀತಿ ಈ ಪಿಚ್ ಕಂಡೀಷನ್ ಕೂಡ ಅದೇ ರೀತಿ ಇದೆ. ನೋಡ್ಬೇಕು ಇನ್ನ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಎರಡು ಟೀಮ್ಗಳು ಅಂತ. ಇನ್ನ SRH ಕೂಡ ಈ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಕೊಡೋ ಆಗುತ್ತೆ ಪ್ಲೇ ಆಫ್ ಎಂಟ್ರಿ ಆಗ್ಬೇಕು ಅಂದ್ರೆ. ಅದಾದ್ಮೇಲೆ ಈ ಕಡೆ ಮುಂಬೈ ಅಂತೂ ಬಿಡಿ, ಅವರು ಪ್ಲೇ ಆಫ್ ಬರ್ಬೇಕು ಅಂದ್ರೆ ಆಡೋ ಪ್ರತಿ ಮ್ಯಾಚ್ ಅನ್ನ ಕೂಡ ವಿನ್ ಆಗ್ಲೇಬೇಕು. ಒಂದೇ ಒಂದು ಮ್ಯಾಚ್ ಫ್ಲಾಪ್ ಆದ್ರು ಸೋತ್ರು ಅಂದ್ರೂ ಕೂಡ ಅಷ್ಟೇ ಪ್ಲೇ ಆಫ್ ಇಂದ ಡೈರೆಕ್ಟ್ ಗೇಟ್ ಪಾಸ್ ನ ತಗೊಂಡು ಮನೆಗೆ ಹೋಗ್ಬೇಕಾಗುತ್ತೆ. ಇನ್ನ ಆಗಿರೋ ಲಾಸ್ಟ್ 5 ಮ್ಯಾಚ್ ಸ್ಟಾರ್ಟ್ಸ್ ಅನ್ನ ಈ ಪಿಚ್ ಅಲ್ಲಿ ತೆಗೆದು ಹೋದ್ವಿ ಅಂದ್ರೆ ಏನಿಲ್ಲ ಅಂದ್ರೂ ಕೂಡ ಅವಾಗಲೇ ಹೇಳಿದ್ನಲ್ಲ 200+ ಆರಾಮಾಗಿ ಬಂದಿದೆ. ಅದಾದ್ಮೇಲೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಲಾಸ್ಟ್ 3 ಮ್ಯಾಚ್ ಅನ್ನ ಕೂಡ ಅವ್ರದ್ದು ಹೋಮ್ ಗ್ರೌಂಡ್ ಅಲ್ಲಿ ಲಾಸ್ ಕೂಡ ಆಗಿದ್ದಾರೆ. ನೋಡ್ಬೇಕು ಇವತ್ತರು ಕಮ್ ಬ್ಯಾಕ್ ಮಾಡಿ ವಿನ್ ಆಗ್ತಾರೆ ಅವರು ಹೋಮ್ ಗ್ರೌಂಡ್ ಅಲ್ಲಿ ಅಂತ. ನೋಡೋಣ ಏನಾಗುತ್ತೆ ಅಂತ. ಇನ್ನ ಮುಂಬೈ ಟೀಮ್ ಕಡೆ ಬಂದ್ವಿ ಅಂದ್ರೆ ಫುಲ್ ಇನ್ಕನ್ಸಿಸ್ಟೆಂಟ್ ಬ್ಯಾಟಿಂಗ್ ಲೈನಪ್ ಕೂಡ ಇಲ್ಲಿ ಇರುವಂತದ್ದು. ಒಂದ್ ಮ್ಯಾಚ್ ಆಡ್ತಿದ್ರೆ ಒಂದ್ ಮ್ಯಾಚ್ ಫ್ಲಾಪ್ ಕೂಡ ಆಗ್ತಿದ್ರೆ. ಲಾಸ್ಟ್ ನೋಡಿದ್ರಿ MI ಮತ್ತೆ CSK ಮ್ಯಾಚ್ ಇದ್ದಾಗ ಕೇವಲ 104 ರನ್ನಿಗೆ ಹೀನಾಯವಾಗಿ ಔಟ್ ಆಗಿ ಹೋಗಿದ್ದು ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು. ಅದು ಅವ್ರದೇ ಹೋಮ್ ಗ್ರೌಂಡ್ ಅಲ್ಲಿ ಕೂಡ ಆಡಿದ್ದು. ಅದು ಕೂಡ ಇಷ್ಟು ಹೀನಾಗಿ ಸೋತಾಗ್ತಾರಂತ ಯಾರು ಕೂಡ ಅನ್ಕೊಂಡಿರಲ್ಲ. ಏನಾಯ್ತೋ ಗೊತ್ತಿಲ್ಲ. ಆದ್ರೂ ಈ ಸೀಸನ್ ಅಂತೂ ಮುಂಬೈ ತುಂಬಾ ಅಂದ್ರೆ ತುಂಬಾ ಕೆಟ್ಟದಾಗಿ ಪರ್ಫಾರ್ಮ್ ಕೂಡ ಮಾಡ್ತಿದೆ. ಪ್ರತಿ ಸೀಸನ್ ಕೂಡ ಅಷ್ಟೇ ಮುಂಬೈ ಟೀಮ್ ಅಂದ್ರೆ ಒಂದು ಸ್ಟ್ರಾಂಗ್ ಟೀಮ್ ಅಂತ ಹೇಳ್ತಾ ಇದ್ರು. ಏನಿಲ್ಲ ಅಂದ್ರೂ ಕೂಡ ಟಾಪ್ 3 ಟಾಪ್ 4 ಒಳಗಿರ್ತಾ ಇತ್ತು. ಆದ್ರೆ ಈಗ ನೋಡಿದ್ರೆ ಬಾಟಮ್ ಇಂದ ಟಾಪ್ 2nd ಅಲ್ಲಿ ಕೂಡ ಇದೆ.
ಸೊ ಏನಾಯ್ತು ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಇಲ್ಲಿ ಕ್ವಿಂಟನ್ ಡಿಕಾಕು ಒಂದ್ ಮ್ಯಾಚ್ ಅಲ್ಲಿ ಮಿಂಚಿದ್ರು, ಅದಾದ್ಮೇಲೆ ಎಲ್ಲಾ ಮ್ಯಾಚ್ ಕೂಡ ಫ್ಲಾಪ್ ಕೂಡ ಆಗ್ತಿದ್ದಾರೆ. ಕ್ವಿಂಟನ್ ಡಿಕಾಕು ಆಗ್ತಿಲ್ಲ, ದಾನೇಶ್ ಮಲ್ಲೋರ್ ಹೊಸ ಪ್ಲೇಯರ್ ಅವರು ಕೂಡ ಇಲ್ಲ. ಅದಾದ್ಮೇಲೆ ಈ ಕಡೆ ನಮ್ಮಂದಿರು ಲಾಸ್ಟ್ ಮ್ಯಾಚ್ ಫ್ಲಾಪ್, ಸೂರ್ಯಕುಮಾರ್ ಅದೋ ಸ್ವಲ್ಪ ನಿಂತ್ಕೊಂಡು ಆಡ್ತಿದ್ದಾರೆ ಬಿಟ್ರೆ ಲಾಸ್ಟ್ ಮ್ಯಾಚ್ ಎಲ್ಲ ಕೂಡ ಫ್ಲಾಪ್ ಫ್ಲಾಪ್ ಫ್ಲಾಪ್. ಅದಾದ್ಮೇಲೆ ಈ ಕಡೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಅಂತ ಹೇಳ್ಕೊಳಂಗೇನಿಲ್ಲ. ವಿಕೆಟ್ ಗಳು ತೆಗಿತಾರೆ ಗುರು, ವಿಕೆಟ್ ಗಳು ತೆಗಿತಾ ಇದಾರೆ, ಆದ್ರೆ ಹಂಗೆ ಸರಿಯಾಗಿ ಹೊಡ್ಸ್ಕೊಳ್ತಾ ಇದಾರೆ. ಈ ಕಡೆ ಜಸ್ಪ್ರೀತ್ ಬುಮ್ರಾ ಕೂಡ ಅಷ್ಟೇ ಈ ಸಲ ಅಂತ ಹೇಳ್ಕೊಳ್ಳೋ ಒಂದು ಸ್ಟಾಟ್ಸ್ ಅನ್ನ ಕೂಡ ಇಲ್ಲ. ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಅಟ್ಲೀಸ್ಟ್ ಅವ್ರಿಗೆ ನೋಡಿ ಒಂದೊಂದು ಎರಡೆರಡು ವಿಕೆಟ್ ಬೀಳೋದು. ಈ ಸಲ ನೋಡಿದ್ರೆ ಬರೀ ಒಂದೊಂದು ಮ್ಯಾಚ್ ಅಲ್ಲಿ ಒಂದು ವಿಕೆಟ್, ಮತ್ತೆ ಸ್ಟಾರ್ಟಿಂಗ್ 4 ರಿಂದ 5 ಮ್ಯಾಚಸ್ ಅವರಿಗೆ ವಿಕೆಟ್ ಗಳೇ ಬಿದ್ದಿರಲಿಲ್ಲ. ಈಗ ರೀಸೆಂಟ್ ಆಗಿ 1 ವಿಕೆಟ್ 2 ವಿಕೆಟ್ ಈ ತರ ಬೀಳ್ತಾ ಇದೆ. ಸೊ ನೋಡ್ಬೇಕು ಅವ್ರು ಯಾವ ತರ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಬ್ಯಾಟಿಂಗ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ. ಎರಡು ಕೂಡ ತುಂಬಾ ಫ್ಲಾಪ್ ಕೂಡ ಆಗ್ತದೆ. SRH ಕಡೆ SRH ಟೀಮ್ ಕಡೆ ಬಂದ್ವಿ ಅಂದ್ರೆ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಈಗ ಎದ್ದು ಕೂಡ ಕಾಣ್ತಿದೆ. ಅದಾದ್ಮೇಲೆ ನೋಡಿ ಸನ್ರೈಸರ್ಸ್ ಹೈದರಾಬಾದ್ ಸ್ಟಾರ್ಟಿಂಗ್ ಸೀಸನ್ ಸ್ಟಾರ್ಟ್ ಆಯ್ತಲ್ಲ 2020 IPL ಅಲ್ಲಿ, ಅವಾಗ ಬೌಲಿಂಗ್ ನ ಸ್ವಲ್ಪ ಕೆಡ್ತಾ ಕೂಡ ಮಾಡಿದ್ರು, ಮತ್ತೆ ಅದರಿಂದಾನೆ ಅಪೋನೆಂಟ್ ಟೀಮ್ ಗಳು ಈಸಿಗೆ ವಿನ್ ಕೂಡ ಆಗ್ತಿತ್ತು ಇವ್ರದ್ದು ವೀಕ್ನೆಸ್ ನ ಯೂಸ್ ಮಾಡ್ಕೊಂಡು. ಆದ್ರೆ ಈಗ ಬ್ಯಾಟಿಂಗ್ ಅಲ್ಲಿ ಕೂಡ ಸಖತ್ತು ಕಂಬ್ಯಾಕ್ ಅನ್ನ ಕೂಡ ಮಾಡಿದ್ರೆ ನೋಡ್ಬೋದು ಇಲ್ಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಕೂಡ ಸಖತ್ತಾಗಿ ಪರ್ಫಾರ್ಮ್ ಕೂಡ ಮಾಡ್ತಾರೆ. ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಸೆಟ್ ಆಗ್ಬಿಟ್ರು ಅಂದ್ರೆ ಯಾವ್ದೇ ಪ್ಲೇಯರ್ ಬಂದ್ರು ಕೂಡ ಮುಖಾಮುಖಿ ನೋಡ್ದಂಗೆ ಹೊಡೆದಾಗ್ತಾ ಇದಾರೆ. ಅದಾದ್ಮೇಲೆ ಈ ಕಡೆ ಇಶಾನ್ ಕಿಶನ್, ಹೆನ್ರಿ ಕ್ಲಾಸನ್ ಒಳ್ಳೆ ಬ್ಯಾಟಿಂಗ್ ಅನ್ನ ಕೂಡ ಇದಾಗರು. ಅದಾದ್ಮೇಲೆ ಈ ಕಡೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದಿರಂದ್ರು ಕೂಡ ಅಷ್ಟೇ ಇಶಾನ್ ಮಲಿಂಗ, ಅದಾದ್ಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಕೂಡ ವಿಕೆಟ್ ತಗೊಡ್ತಿದ್ದಾರೆ. ಅದಾದ್ಮೇಲೆ ಬ್ಯಾಟಿಂಗ್ ಅಲ್ಲಿ ಕೂಡ ಅದೇ ರೀತಿ ಹೆಲ್ಪ್ ಕೂಡ ಮಾಡ್ಕೊಡ್ತಿದ್ದಾರೆ. ಸಕೀಬ್ ಹಸನ್, ಶಿವಾಂಗ್ ಕುಮಾರ್ ಒಳ್ಳೆ ಬೌಲಿಂಗ್ ಲೈನ್ ಅಪ್ ಕೂಡ ಇರುವಂತದ್ದು. ನೋಡ್ಬೇಕಾಯ್ತು ಮುಂಬೈ ಸ್ಟೇಡಿಯಂ ಅದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ. ಅದಾದ್ಮೇಲೆ ಪೇಸರ್ಸ್ ಗೆ ಹೆಲ್ಪ್ ಕೂಡ ಸಿಗೋದ್ರಿಂದ ಯಾವ ತರ ಪರ್ಫಾರ್ಮ್ ಮಾಡ್ತಿರುತ್ತೆ SRH ಟೀಮ್ ಅಂತ. ಇನ್ನ ರೋಹಿತ್ ಶರ್ಮಾ ಇವತ್ತು ಫಿಟ್ ಆಗಿ ಬರೋ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅವ್ರು ಏನನ್ನು ಬಂದ್ರು ಅಂದ್ರೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡೋ ಡೌಟ್, ಆದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಗೆ ಕೂರಿಸ್ತಾರೆ ಅಂತ ನನಗೆ ಅನಿಸ್ತಿದೆ. ಏನಕ್ಕೆ ಅಂದ್ರೆ ಈಗ MI ಟೀಮ್ ಕಂಟಿನ್ಯೂಸ್ ಗೆ ಲಾಸ್ ಆಗಿರೋದ್ರಿಂದ ಬ್ಯಾಟಿಂಗ್ ಅಲ್ಲಿ ಕೂಡ ತುಂಬಾ ಸ್ಟ್ರಗಲ್ ಕೂಡ ಮಾಡ್ತಿದೆ. ಹಾಗಾಗಿ ರೋಹಿತ್ ಶರ್ಮಾ ಇವತ್ತಿನ ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಕೆಲವೊಂದು ರಿಪೋರ್ಟ್ಸ್ ಗಳು ಕೂಡ ಇದೆ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ. ಅವ್ರ ಬಂದ್ರು ಕೂಡ ಅಷ್ಟೇ ಇಂಪ್ಯಾಕ್ಟ್ ಪ್ಲೇಯರ್ ಗೆ ಕೂರಿಸಬಹುದು, ಆಡಿದ್ರು ಕೂಡ ಆಡ್ಬೋದು, ಫಿಟ್ನೆಸ್ ಎಲ್ಲ ಸರಿ ಇತ್ತು ಅಂದ್ರೆ. ಇನ್ನ ಈ ವಾಂಖೇಡೆ ಸ್ಟೇಡಿಯಂ ಪಿಚ್ ಅಲ್ಲಿ ಯಾರ ಸ್ಟಾಟ್ಸ್ ಸಖತ್ತಾಗಿದೆ ಅಂದ್ರೆ ಸೂರ್ಯಕುಮಾರ್ ಯಾದವ್ನ ಹೋಮ್ ಗ್ರೌಂಡ್ ಕೂಡ ಆಗಿರೋದ್ರಿಂದ ಈ ಪಿಚ್ ಅಲ್ಲಿ ಅವರ ಸ್ಟಾಟ್ಸ್ ಚೆನ್ನಾಗಿದೆ. ಏನಿಲ್ಲ ಅಂದ್ರೆ ಕೂಡ ಅವರು ಆವರೇಜ್ ಈ ಪಿಚ್ ಅಲ್ಲಿ 40 ಅಂತೂ ಇದೆ. ಹಾಗಾಗಿ ನೀವು ನೋಡಿದ್ರೆ ಈ ಪಿಚ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡಿದ್ರ ಅಂತ ಇವತ್ತು ಕೂಡ ಒಂದು ಒಳ್ಳೆ ಬಿಗ್ ಹಿಟ್ಟಿಂಗ್ ನೋಡಕ್ ಕೂಡ ಸಿಗ್ಬೋದು. ಅದಾದ್ಮೇಲೆ ರೋಹಿತ್ ಶರ್ಮಾ ಸ್ಟಾರ್ಟ್ಸ್ ಕೊಡುತ್ತೆ ಈ ಪಿಚ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಪವರ್ ಪ್ಲೇ ಅಲ್ಲಿ ಆಟವನ್ನ ಚೇಂಜ್ ಮಾಡೋ ಕೆಪಾಸಿಟಿ ರೋಹಿತ್ ಶರ್ಮಾ ಕೂಡ ಇದೆ. ಇವತ್ತು ಆಡ್ಸಿದ್ರು ಅಂದ್ರೆ MI ಗೆ ಒಂದು ಪ್ಲಸ್ ಕೂಡ ಆಗ್ಬೋದು. ಇನ್ನ ಹೆನ್ರಿಕ್ ಕ್ಲಾಸನ್ಗೆ ಇಂಥ ಪಿಚ್ ಗಳು ಸಿಕ್ತು ಅಂದ್ರೆ ಧ್ವಂಸ ಮಾಡಾಕ್ ಬಿಡ್ತಾರೆ ಅವರಿಗೆ. ಅದೇ ಹೇಳಿದ್ನಲ್ಲ, ಒಂದ್ಸಲಿ ಸೆಟ್ ಆಗ್ಬಿಟ್ರು ಅಂದ್ರೆ ಹೆನ್ರಿಕ್ ಕ್ಲಾಸನ್ ಯಾರು ಕಟ್ಟಾಕ್ ಸಾಧ್ಯನೇ ಇಲ್ಲ. ಅವ್ರು ಟಾಪ್ 3 ಟಾಪ್ 4 ಬ್ಯಾಟ್ಸ್ಮನ್ಸ್ ಗಳಿದಾರಲ್ಲ, ಹಂಗೆ ಅವರು ಆಡಿದ್ರು ಅಂದ್ರೆ ಚಚ್ತಾರೆ. ಒಂದು 10+ 20+ ಕ್ರಾಸ್ ಆಯ್ತು ಅಂದ್ರೆ ಚಚ್ಚಾಗಿ ಸ್ಟಾರ್ಟ್ ಮಾಡಾಡ್ಬಿಡ್ತಾರೆ. ಇನ್ ಕೇಸ್ ಔಟ್ ಆದ್ರು ಅಂದ್ರೆ 10 ಒಳಗೆ 20 ಒಳಗೆ ಆಲ್ಮೋಸ್ಟ್ ಔಟ್ ಕೂಡ ಆಗ್ಬಿಡ್ತಾರೆ ಟಾಪ್ 4 ಬ್ಯಾಟ್ಸ್ಮನ್ಸ್ ಗಳು. ನೋಡ್ಬೇಕು ಇವತ್ತು ಯಾವ ತರ ಪರ್ಫಾರ್ಮ್ ಮಾಡ್ತಾರ ಅಂತ. ಇನ್ನ ಇಶಾನ್ ಕಿಶನ್ ಸ್ಟಾರ್ಟ್ಸ್ ಕೂಡ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಅದಾದ್ಮೇಲೆ ಮುಂಬೈ ಇಂಡಿಯನ್ಸ್ ಕೂಡ ಆಗಿದ್ದಾರೆ ಈ ಪಿಚ್ ಅಲ್ಲಿ. ತುಂಬಾ ಮ್ಯಾಚಸ್ ಅನ್ನ ಕೂಡ ಆಡಿರೋ ಪ್ರತಿಯೊಂದು ಮ್ಯಾಚ್ ಅಲ್ಲಿ ಕೂಡ ಒಂದು ಬಿಗ್ ಹಿಟ್ಟಿಂಗ್ ನೋಡಕ್ ಕೂಡ ಸಿಕ್ಕಿದೆ. ಇವತ್ತು ನೋಡ್ಬೇಕು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ಇಶಾನ್ ಕಿಶನ್ ಅಂತ. ಇನ್ನ ಮುಂಬೈ ಇಂಡಿಯನ್ಸ್ ಮತ್ತೆ SRH ಅವರು ಇದುವರೆಗೂ 25 ಮ್ಯಾಚ್ ಅನ್ನ ಕೂಡ ಆಡಿದ್ದಾರೆ. 25 ಮ್ಯಾಚ್ ಅಲ್ಲಿ 15 ಮ್ಯಾಚ್ ಮುಂಬೈ ಇಂಡಿಯನ್ಸ್ ಅವರು ವಿನ್ ಆದ್ರೆ 10 ಮ್ಯಾಚ್ ಅಲ್ಲಿ SRH ಕೂಡ ವಿನ್ ಆಗಿದೆ. ಇದ್ರಲ್ಲಿ ನಮ್ಗೆ ಮುಂಬೈ ಇಂಡಿಯನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಬಟ್ ಆದ್ರೆ ಇವತ್ತು ಮ್ಯಾಚ್ ಹೆಂಗಾಗುತ್ತಾ ಗೊತ್ತಿಲ್ಲ. ಮುಂಬೈ ಟೀಮ್ ನೋಡಿದ್ರೆ ಅಷ್ಟು ವೀಕ್ ಕೂಡ ಕಾಣ್ತಿದೆ. ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇಲ್ಲ, ಈ ಕಡೆ ಬೌಲಿಂಗ್ ಲೈನ್ ಅಪ್ ಕೂಡ ಇಲ್ಲ. SRH ನೋಡಿದ್ರೆ ಎರಡರಲ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಿದೆ. ನೋಡ್ಬೇಕು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಆದ್ರೂ ಕೂಡ ನಿಮ್ಗೆ ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳಿರ್ತೀನಿ, ಮತ್ತೆ ಎಣ್ಣೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಇಲ್ಲಿ ವೀಕ್ ಟೀಮ್ ಸ್ಟ್ರಾಂಗ್ ಟೀಮ್ ಅಂತ ಬರೋದಿಲ್ಲ ಗುರು. ಯಾವ ಟೈಮ್ ಅಲ್ಲಿ ವೀಕ್ ಟೀಮ್ ಸ್ಟ್ರಾಂಗ್ ಟೀಮ್ ಆಗ್ಬೋದು, ಸ್ಟ್ರಾಂಗ್ ಟೀಮ್ ವೀಕ್ ಟೀಮ್ ಕೂಡ ಆಗ್ಬೋದು. ಸೊ ನೋಡಿ ಯಾವ ತರ ಪರ್ಫಾರ್ಮ್ ಮಾಡ್ಕೊಳ್ತಾರೆ ಎರಡು ಟೀಮ್ ಅಂತ. ಇನ್ನು ಫೈನಲ್ ಆಗಿ ನಿಮ್ಮ ಪ್ಲೇಯರ್ ಪ್ರಿಡಿಕ್ಷನ್ ಕಡೆ ಹೋಗೋದಾದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅಂತ ನನಗೆ ಅನಿಸ್ತದೆ ಅಂದ್ರೆ ಸೂರ್ಯಕುಮಾರ್ ಯಾದವ್ ಮತ್ತೆ ತಿಲಕ್ ವರ್ಮನಿಂದ ಒಂದು ಬಿಗ್ ಹಿಟ್ಟಿಂಗ್ ನೋಡಕ್ ಕೂಡ ನಮ್ಗೆ ಸಿಗ್ಬೋದು. ಅದಾದ್ಮೇಲೆ ಡಿಕಾಕ್ ಯಾವ ತರ ಅಂದ್ರೆ ಒಂಥರ ರಿಸ್ಕ್ ರಿವಾರ್ಡ್ ಪ್ಲೇಯರ್. ಆಡಿದ್ರು ಅಂದ್ರೆ ಚಚ್ತಾರೆ ಸರಿಯಾಗಿ, ಔಟ್ ಆದ್ರು ಅಂದ್ರೆ ವಿತಿನ್ 20 ಒಳಗೆ ಔಟ್ ಕೂಡ ಆಗ್ತಾರೆ. ಹಾಗಾಗಿ ಇವ್ರ ಮೇಲೆ ನಂಗೆ ಜಾಸ್ತಿ ಕಾನ್ಫಿಡೆನ್ಸ್ ಇಲ್ಲ. ಅದೇ ಹೇಳಿದ್ನಲ್ಲ, ಒಂಥರ ಬೂಮ್ ಆರ್ ಬಸ್ಟ್ ಆಗೋ ಪ್ಲೇಯರ್ ಕೂಡ ಆಗಿದ್ರೆ. ನೋಡ್ಬೇಕು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಇನ್ನ ಜಸ್ಪ್ರೀತ್ ಬುಮ್ರಾಂಗೆ ಇವತ್ತಿನ ಮ್ಯಾಚ್ ಅಲ್ಲಿ ಜಾಸ್ತಿ ವಿಕೆಟ್ ಗಳು ಕೂಡ ಬೀಳ್ಬೋದು. ಸೊ ನೋಡೋಣ ಏನಾಗುತ್ತೆ ಅಂತ. ಇನ್ನ SRH ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಹೆನ್ರಿಕ್ ಕ್ಲಾಸನ್ ನೇಮ್ ಅನ್ನು ನೆನ್ಪಿಟ್ಕೊಂಡಿರಿ, ಯಾವ ತರ ಚೆಸ್ತಾರೆ ಅಂತ ಆಮೇಲೆ ಬಂದು ಕಮೆಂಟ್ ಮಾಡಿ. ಸೊ ಈ ಪಿಚ್ ಅಲ್ಲಿ ಅವರ ಸ್ಟಾಟ್ಸ್ ಮತ್ತೆ ಮುಂಬೈ ಇಂಡಿಯನ್ಸ್ ಸ್ಟಾಟ್ಸ್ ಗಳು ಕೂಡ ಚೆನ್ನಾಗಿರೋದ್ರಿಂದ ಇನ್ನ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ. ಕೇಳ್ಬೇಕಾ ಯಾವ ತರ ಚೆಸ್ತಾರೆ ಅಂತ. ಹಾಗಾಗಿ ಹೆನ್ರಿ ಕ್ಲಾಸನ್ ನೇಮ್ ನೆನ್ಪಿಟ್ಕೊಂಡಿರಿ. ಅದಾದ್ಮೇಲೆ ಟ್ರಾವಿಸ್ ಹೆಡ್ ಕೂಡ ಈ ಪಿಚ್ ಅಲ್ಲಿ ಮಿಂಚಬಹುದು. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಯಾವ ತರ ಅಂದ್ರೆ ಅವರು ಕೂಡ ಅಷ್ಟೇ ರಿಸ್ಕ್ ರಿವಾರ್ಡ್ ಪ್ಲೇಯರು. ಒಂದ್ಸಲಿ ಒಂದು 20 ಲೈನ್ ಕ್ರಾಸ್ ಆಯ್ತು ಅಂದ್ರೆ ಚೆಚ್ಚಾಗಿ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಫ್ಲಾಪ್ ಕೂಡ ಆಗೋ ಚಾನ್ಸಸ್
ಇರುತ್ತೆ. ಇನ್ನ SRH ಕಡೆಯಿಂದ ಪೇಸರ್ಸ್ ಅಂತ ಯಾರ್ಯಾರಿದ್ದಾರೆ ಅವರಿಗೆ ಒಂದು ಇವತ್ತು ಒಂದೊಂದು ಎರಡೆರಡು ವಿಕೆಟ್ ಗಳು ಕೂಡ ಬೀಳ್ಬೋದು. ಇನ್ನ ಫೈನಲ್ ಆಗಿ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬರೋದ್ರೆ ಇವತ್ತಿನ ಮ್ಯಾಚ್ ಪ್ರಿಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಕೂಡ ಆಗಿದೆ. ಏನಕ್ಕೆ ಹಿಂಗೆ ಹೇಳ್ತಿದ್ದೀನಿ ಅಂದ್ರೆ, ಈಗ ಮುಂಬೈ ಇಂಡಿಯನ್ಸ್ ಬ್ಯಾಕ್ ಟು ಬ್ಯಾಕ್ ಇವರು ಒಂದು ಹೋಮ್ ಗ್ರೌಂಡ್ ಅಲ್ಲಿ ಲಾಸ್ ಆಗಿರೋದ್ರಿಂದ ಹಾಗಾಗಿ ಅವ್ರ ಇವತ್ತು ವಿನ್ ಆಗೋ ಒಂದು ಅಂದ್ರೆ ವಿನ್ ಆಗ್ಲೇಬೇಕು. ಹಾಗಾಗಿ ಅವ್ರಿಗೊಂದು ಚಾನ್ಸ್ ಕೊಡೋದೆ. ಅದಾದ್ಮೇಲೆ ಈ ಕಡೆ SRH ನ ನೋಡಿದ್ವಿ ಅಂದ್ರೆ ಅವರು ಈಗ ಪ್ಲೇ ಆಫ್ ಎಂಟ್ರಿ ಆಗಬೇಕು ಅಂದ್ರೆ ಈ ಮ್ಯಾಚಸ್ ಗಳು ಅವರಿಗೆ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಹಾಗಾಗಿ ಎರಡು ಟೀಮ್ ಮಧ್ಯೆ ತುಂಬಾ ಫೈಟ್ ಕೂಡ ಇರುವಂತದ್ದು. ಹಾಗಾಗಿ ಪಕ್ಕಾ ಪ್ರಿಡಿಕ್ಷನ್ ನಿಮ್ಗೆ ಟೆಲಿಗ್ರಾಮ್ ಚಾನಲ್ ಆಫ್ಟರ್ ಟಾಸ್ ನಿಮಗೆ ಪ್ರೊವೈಡ್ ಕೂಡ ಮಾಡ್ತೀನಿ. ಹಾಗಾಗಿ ಟೆಲಿಗ್ರಾಮ್ ಲಿಂಕ್ ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಕೂಡ ಪ್ರೊವೈಡ್ ಕೂಡ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈಗಲೇ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ಗೆ ಜಾಯಿನ್ ಕೂಡ ಆಗಿ ಟೀಮ್ ಯಾವ ತರ ಇದೆ ಮತ್ತೆ ಟಾಸ್ ಯಾರು ವಿನ್ ಆಗ್ತಾರೆ ಎಲ್ಲ ನೋಡ್ಕೊಂಡು ನಾನು ನಿಮಗೆ ಟೆಲಿಗ್ರಾಮ್ ಅಲ್ಲಿ ಪ್ರಿಡಿಕ್ಷನ್ ಪೋಸ್ಟ್ ಕೂಡ ಮಾಡ್ತೀನಿ. ನೋಡೋಣ ಆಮೇಲೆ ಮ್ಯಾಚ್ ಹೇಗೆ ಹೋಗುತ್ತೆ ಏನಾಗುತ್ತೆ ಅಂತ. ನಿಮ್ಮ ಏನೇ ಫೀಡ್ಬ್ಯಾಕ್ ಇದ್ರು ಕೂಡ ಕಾಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಆಗಿ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.